ಉದಾಹರಣೆ ಕೊಟ್ಟು ಮಾಡ್ರಿ ನಾನು ಬಾಯಲ್ಲೇ ಬರ್ತಿದ್ದಂದು ಬಿಡಬೇಕು, ಬಾಯಲ್ಲೇ ಬರ್ಲಾರ್ದನ್ನು ವರ್ಗಮೂಲ ತೆಗೆದ್ಬಿಡ್ಬೇಕು. ಅದೇ ಷಡ್ಯಂತ್ರ ಮಾಡ್ರಿ. ಯಾಕಂದ್ರೆ ಇಂಥ ಗಣಿತಗಳನ್ನು ಇಲ್ಲಿ ಬೇಸಿಕ್ದಾಗ ಕಲ್ತಿರಿ ಅಂತಂದ್ರೆ ಮುಂದೆ ನಿಮ್ಗೆ ಎಲ್ಲ ಗಣಿತಗಳು ನಿಮ್ಗೆ ತಾನೇ ಜೂನ್ 1ಕ್ಕೆ ನಮ್ಮ ರೆಗ್ಯುಲರ್ ಕ್ಲಾಸ್ ತಾನೇ ನಡೀತದೆ. ಈ ಅಭ್ಯಾಸ ಮಾಡಿದರು, ಈ ಅಭ್ಯಾಸ ನೀವು ಕರೆಕ್ಟಾಗಿ ಮಾಡ್ರಿ. ಎಲ್ಲ ಅಂಶದ ಎಲ್ಲ ಗಣಿತಗಳು ಬರ್ತಾವೆ. ಇನ್ನು ನೋಡ್ರಿ, ಈಗ ವರ್ಗಮೂಲ ಕಂಡು ಹಿಡಿದು ಭಿನ್ನ ರಾಶಿಯಾಗಿ ಬರ್ತಾವ, ದಶಮಾಂಶದಾಗ ಬರ್ತಾವ, ಮಿಶ್ರ ಭಿನ್ನ ರಾಶಿ ಒಳಗೆ. ಇದನ್ನೇ ಮಿಶ್ರ ಭಿನ್ನ ರಾಶಿ ಕೊಟ್ಟಿದ್ದ ಅಂದ್ರೆ ವಿಷಮ ಭಿನ್ನ ರಾಶಿ ಮಾಡಿಕೊಂಡು ಆಮೇಲೆ ಅಲ್ಲಿನ ಅಂಶ ಮತ್ತು ಛೇದದ್ದು ಅನ್ನೋದು ನೀವು ವರ್ಗಮೂಲ ತೆಗಿಬೋದು. ಸ್ವಲ್ಪ ವಿಚಾರ ಮಾಡಬೇಕು. ಇದನ್ನ ಕಲಿಬೇಕನ್ನೋ ಭಾವನದೇನು ನೋಡ್ರಿ. ನಾಳೆ ನಿಮ್ಮ ಜೀವನ ಭಾಳ ಹೆಲ್ಪ್ ಅದ ಇದು. ಈ ವಿಡಿಯೋ ಅಭ್ಯಾಸ ಮಾಡಿ ನೀವು ಬೇಕಾದ ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೋದು. ಆಮೇಲೆ ಎಲ್ಲಿ ವಿಡಿಯೋಗಳನ್ನು ತೊಗೋತಾರೆ, ಲೈನ್ ತೊಗೋತಾರೆ, ನೀವು ಅಲ್ಲಿ ಟ್ಯೂಷನ್ಗೆ ಹೋಗ್ಬೋದು. ಯಾರು ಈ ವಿಡಿಯೋಗಳನ್ನು ಉಪಯೋಗ, ಇದು 100% ರಿಸಲ್ಟ್ ಆಗ್ತದೆ. ಹೆಂಗಾಗ್ತದೆ? ನಮ್ಮ ವಿಡಿಯೋ ನೋಡೋದ್ರಿಂದ ಅಲ್ಲ, ನಮ್ಮ ವಿಡಿಯೋಗಳನ್ನು ಲಕ್ಷ್ಯ ಕೊಟ್ಟು ನಾ ಕಲಿಬೇಕು, ನಾ ತಿಳ್ಕೊಬೇಕು, ನಾ ಶಾಣ ಆಗಬೇಕು ಅನ್ನೋಂಥ ಭಾವನೆಯಿಂದ ಯಾವ ವಿದ್ಯಾರ್ಥಿ ವಿಡಿಯೋಗಳು ನೋಡ್ತಾನೆ, ರಿಸಲ್ಟ್ 100%. ರೀಸ್ನಿಂಗಾಗಿ ಗದ್ಯವಾಗಿ ಯಾರು ಬೇಕಾದವ್ರು ಹೇಳ್ತಾರೆ. ಗಣಿತ ಹೇಳೋದು ಅಷ್ಟು ಸರಳ ಅಲ್ಲ. ಗಣಿತ ಇದು ಅತಿ ಚಾಲೆಂಜ್ ಮ್ಯಾಥಮೆಟಿಕ್ಸ್. ಇದು ನವೋದಯ ಮತ್ತು ಸೈನಿಕ್ ಸ್ಕೂಲ್, ಕಿತ್ತೂರಾಣಿ ಚೆನ್ನಮ್ಮ ಚಾಲೆಂಜಿಂಗ್. ಇದು ಚಾಲೆಂಜಿಂಗ್ ವಿಡಿಯೋ ಕೋಚಿಂಗ್ ಕ್ಲಾಸ್ ನೋಡ್ರಿ. ನೀವೆಲ್ಲ ಮಾಡ್ರಿ. ನಾ ಮ್ಯೂಟ ಮಾಡ್ರಿ. ಈಗ ನಾ ದೋಸ್ತರ್ದು ಮ್ಯೂಟ್ ಮಾಡ್ರಿ, ಬಡ ಮಾಡಿ ತೋರಿಸ್ರಿ ಗಣಿತಗಳನ್ನು. ನೋಡ್ರಿ, ನಾ ತಿಳಿಸ್ದು ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ಹೆಂಗಿರ್ತದಂದ್ರೆ ಚಿಹ್ನೆ 1681 ಸರ್ವಾಸ್ವಾಲೆ 81 ವರ್ಗಮೂಲ ಬರೋಬ್ಬರಿ ಎಷ್ಟು ಅಂತ ಕೇಳ್ತಾರೆ. ರ್ಯಾಂಕ್ ಸ್ಟೂಡೆಂಟ್ ಆಗ್ತೀರಿ ನೀವು ಇಂಥ ಗಣಿತಗಳನ್ನು ಕಲ್ತ್ರಿ ಅಂದ್ರೆ. ಸರ್ ಏನು ಕಲಿಸ್ತಾರ ಪಾಲಕರಿಗೆ ಗುರ್ತಿರುವುದಿಲ್ಲ. ಕಲಿಯುವಂಥ ವಿದ್ಯಾರ್ಥಿ ಬರ್ಬರ್ತಾ ನಮ್ಮ ಶಾಲೆ ಬಗ್ಗೆ ನೀನೇ ವರ್ಣನೆ ಮಾಡ್ಕೊತ ನಿಮ್ಮ ಪಾಲಕರಿಗೆ ಹೇಳಿಕ್ಕೆ ಚಾಲು ಮಾಡ್ತೀವಿ. ಮೊದಲು ಇದನ್ನು ಲಕ್ಷ್ಯ ಕೊಟ್ಟು ನೋಡು. ಇದನ್ನು ಕಲಿಯೋದ್ರಿಂದ ನೀನೇ ಹೇಳಿ ಚಾಲು ಮಾಡ್ತೀಯ. ಜೋಶ್ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಭಾರಿ ಅವ, ನಿನ್ನ ಬಾಯಿದಿಂದ ಪಾಲಕರ ಕಿವಿಗೆ ಹೋಗ್ಬೇಕು. ಅದಕ್ಕೊಂದು ಬೆಲೆ ಸಿಗ್ತದೆ. ಅದು ಸಿಗಬೇಕಾಗಿದ್ದರೆ ನಾವು ಹೇಳುವಾಗ ವಿಡಿಯೋಗಳನ್ನು ತಿಳಿಸಿ ಹೇಳೋ ಲಕ್ಷ್ಯ ಕೊಟ್ಟು ನೋಡ್ರಿ. ಹಿಂಗೆ ಚಿನ್ನ ಇದ್ದಾಗ ಹೆಂಗೆ ಮಾಡಬೇಕು. ಈಗ ಇದು ಬಾಯಿದಿಂದ ಬರ್ತದೆ. ಈಗ ನಿಮಗೆ ಬರ್ತದೆ ಇದು 9 ಗುಂಟ್ಲೆ 9 ಇಡ್ರಿ. ನೋಡ್ರಿ, ಈಗ 9 ಗುಂಟ್ಲೆ 9 9 ಗುಂಟ್ಲೆ 9 ಇಡ್ರಿ. ಈಗ ಇದನ್ನು ನೋಡ್ರಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತದೆ. ನಾನು ಬಾಯ್ದಿಂದ ಬರುವ ಏನವ ಅವು ಇಟ್ಟು ಬಿಡ್ರಿ. ಈಗ 1681 ವರ್ಗಮೂಲ ತೆಗೀರಿ. 1681 ವರ್ಗಮೂಲ ನೋಡ್ರಿ, 2 ಭಾಗ ಮಾಡ್ರಿ. 4 4 16 ಎಷ್ಟು ಉಳಿತು? ಪೂಜೆ ಉಳಿತು. ಈ 4 ಇಲ್ಲಿ ಕೂಡಿಸ್ಕೋರಿ. ಎಷ್ಟು ಬಂತು? 8 ಬಂತು. 81 ಇಳಿಸ್ಕೋರಿ. ನೋಡ್ರಿ, ಇಲ್ಲಿ 1 ಇಡ್ರಿ, ಇಲ್ಲಿ 1 ಇಡ್ರಿ. 81 ಅಂದ್ಲೆ 81 0 0 ಬಂತಿಲ್ಲ. ಅವಾಗ ಹೆಂಗೆ ಇಟ್ಕೋಬೇಕಂದ್ರೆ ನೋಡ್ರಿ, 16 ಅದೆಷ್ಟು ಬಂದ? 41 ಬಂದದಿಲ್ಲ. 41 ಡಿವೈಡೆಡ್ ಬೈ ಇದ್ರದ್ದು ಎಷ್ಟು ಬರ್ತದೆ ನೋಡ್ರಿ? 81 ಬರೋಬರಿ 81 ವರ್ಗಮೂಲ ಬರೋಬರಿ 9 ಗುಂಡೆ 9. 1 9 ಇದ್ರದ್ದು ತಗೋರಿ. 41 9 ಗುಂಡ್ಲೆ 41 9. ಉತ್ತರ ಹಚ್ಚಾಗ 1 ತಕೊಂಡು ಬಿಡ್ರಿ. 41 9 ಒಂದು ಉತ್ತರ ತಕೊಂಡ್ರೆ ಮುಗಿತು. ಆದ್ದರಿಂದ ಆನ್ಸರ್ ಬರೋಬರಿ ಏನು? 1681 ಡಿವೈಡೆಡ್ ಬೈ 81 ವರ್ಗಮೂಲ ಬರೋಬರಿ ಉತ್ತರ ಎಷ್ಟು ಬಂದದ? 41 9 ನೋಡ್ರಿ. ಅದು ಹಂಗೆ 256 ವರ್ಗಮೂಲ ಕಂಡು ಹಿಡಿಯಿರಿ. ನೀವು ಮೊದಲು ನೋಡಿ ನೀವು ಮತ್ತೊಂದ್ಸಲ ಟ್ರೈ ಮಾಡ್ಬೋದು. 1 ತಕೊಂಡು ಬಿಡೋದಿದ್ರ ಇದೇ ವರ್ಗಮೂಲ ನೋಡಿ. 256 ವರ್ಗಮೂಲ ಇದು ನಿಮಗೆ ಬರ್ತದೆ. 256 ವರ್ಗಮೂಲ ಬರೋಬರಿ ನೋಡಿ. ವರ್ಗಮೂಲ ತೆಗೆದಾಗ 256 ವರ್ಗಮೂಲ ತೆಗೆದು, ಯಾಕಂದ್ರೆ ತಳಗಿಂದ ಬರ್ತದೆ. ನೀವು 2 ಸ್ಥಾನ ಬಿಟ್ಟು ಗುಂಪು 1 1 1 ಉಳಿತು. ಪ್ಲಸ್ 1 ತೋರಿ 2 ಆಯ್ತು. 56 ತೋರಿ. ಆಮೇಲೆ
ಇಲ್ಲಿ ಏನಾಗ್ತದೆ ನೀವು ನೋಡ್ರಿ, ಆರ್ಲೆ ನೋಡಿ, 6 ಇಲ್ಲಿಡ್ರಿ, 6 ಇಲ್ಲಿಡ್ರಿ, ನೀವು ಹಚ್ಚಿದ ಕರೆಕ್ಟ್ ಅದಲ್ಲ ನೋಡಿ. 6 2 12 15ಕ್ಕಿಂತ ಸಣ್ಣದ ಸರಿ. 6 156 0 0 0. ಅವಾಗ ಹೆಂಗೆ ಮಾಡ್ಬೇಕು ಬರೋಬ್ಬರಿ? 16 ಇದ್ರದ್ದು 5 ಮಾಡ್ರಿ, ಗುಂಡ್ಲೆ ಮ್ಯಾಲೆ 16 ಇಡ್ರಿ, ಇನ್ನೊಂದು 5 ಇಡ್ರಿ ನೋಡ್ರಿ. 5 5 25, 16 16 256 ಬರೋಬ್ಬರಿ 16 5 ನೋಡಿ. ಆನ್ಸರ್ 256 ಡಿವೈಡೆಡ್ ಬೈ 25ರ ವರ್ಗಮೂಲ ಬರೋಬ್ಬರಿ ಎಷ್ಟು? 16 ಆರ್ 5 3 15, 1 5 ಇದ್ದರೆ ಇರ್ಬೋದು, ಇರ್ಲಿಕ್ಕಿಲ್ಲ. ಹೆಚ್ಚಿನ ನಾಲೆಜ್ ಇರಬೇಕು ನೀವು. 6 9 4 36, 5 9 ಹೆಚ್ಚಿನ ನಾಲೆಜ್ ಇರ್ಬೇಕು. ಯಾವುದೇ ಇರಲಿ, ಬೇಕಾದ್ರೆ ಇದನ್ನು ಕೊಟ್ಟರೆ ಇದನ್ನು ಕೊಡಂಗಿಲ್ಲ, ಇದನ್ನು ಕೊಟ್ಟರೆ ಇದನ್ನು ಕೊಡಲ್ಲ. ಹಿಂಗೆ ನೀವು ಈ ಗಣಿತಗಳನ್ನು ತಿಳ್ಕೊಂಡಾಗ ಮುಂದಿನ ಲೆಕ್ಕಗಳು ಹೆಂಗೆ ಬರ್ತಾವಂದ್ರೆ ನಿಮಗೆ ಬೀಜಗಣಿತ ಭಾರಿ ಈಜಿ ಆಯ್ತಿರಂಥ ಕೆಲವೊಂದಿಷ್ಟು ಸಂಗತಿಗಳು, ಮೊತ್ತ, ವ್ಯತ್ಯಾಸ, ಗುಣಾಕಾರ, ಭಾಗಾಕಾರ, ಆಮೇಲೆ ವ್ಯತ್ಯಾಸ ಕೊಟ್ಟ ದೊಡ್ಡ ಅಂಕಿ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹಿಂದೆ ನೀವು ನೋಡಿದ್ರಿ ಪೂರ್ಣ ಸಂಖ್ಯೆದಾಗ. ಈಗ ದಶಮಾಂಶದಾಗ ಮತ್ತು ಭಿನ್ನ ರಾಶಿ ಒಳಗೆ ಬರ್ತಾವ. ಮುಂದಿನ ಅನುಕ್ರಮ ನಂಬರ್ ಚಂದಂಗೆ ಕೇರ್ಫುಲಿಯಾಗಿ ನೋಡು, ಚಂದಂಗೆ ಕಾಳಜಿಪೂರ್ವಕ ಬರ್ಬೋದು.